ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾವು ಈ ಹಿಂದಿನ ತರಗತಿಯಲ್ಲಿ ಪರಿಶಿಷ್ಟ ಪಂಗಡಗಳು ಅಥವಾ ಆದಿವಾಸಿಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ನಾವು ನೋಡಿದ್ವಿ. ಈ ತರಗತಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ವೆಲ್ಫೇರ್ ಮೆಜರ್ಸ್ ಫಾರ್ ದ ಅಪ್ಲಿಪ್ಮೆಂಟ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್, ಸಂವಿಧಾನಾತ್ಮಕ ಮತ್ತು ಕಲ್ಯಾಣ ಕ್ರಮಗಳು, ಆದಿವಾಸಿಗಳಿಗಿರುವಂತಹ ಅವರ ಕಲ್ಯಾಣಕ್ಕಾಗಿ ಇರುವಂತಹ ಸಂವಿಧಾನಾತ್ಮಕ ಮತ್ತು ಕಲ್ಯಾಣ ಕ್ರಮಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ. ರಾಷ್ಟ್ರದ ಒಟ್ಟು ಜನಸಂಖ್ಯೆಯ 8.8% ಪರಿಶಿಷ್ಟ ಪಂಗಡಗಳ ಕಲ್ಯಾಣವನ್ನು ಸಾಧಿಸುವಂಥದ್ದು ಒಂದು ಆದ್ಯ ಕರ್ತವ್ಯ ಅಂತೇಳಿ ಭಾವಿಸಿರುವ ಸ್ವತಂತ್ರ ಭಾರತದ ಘನ ಸರ್ಕಾರವು ಆ ನಿಟ್ಟಿನಲ್ಲಿ ಸಾಕಷ್ಟು ಸಂವಿಧಾನಾತ್ಮಕ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಅವರ ಏಳಿಗೆಗಾಗಿ ಕಲ್ಪಿಸಿದೆ. ಅಂಥ ಪ್ರಮುಖ ಸಂವಿಧಾನಾತ್ಮಕ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಈಗ ನೋಡೋಣ. ಸಂವಿಧಾನಾತ್ಮಕ ಅವಕಾಶಗಳು, ಏನೆಲ್ಲ ವಿಧಿಗಳಿದೆ? ಆರ್ಟಿಕಲ್ 15 ಇರ್ಬೋದು, ಸಂವಿಧಾನದ ಆರ್ಟಿಕಲ್ 16 ಇರ್ಬೋದು, ಆರ್ಟಿಕಲ್ 330, 332, 334, ಆರ್ಟಿಕಲ್ 15, 19, 275, 340, ಜೊತೆಗೆ ಆರ್ಟಿಕಲ್ 46, ಆರ್ಟಿಕಲ್ 164, 243, 338, 339, 342 ಇವೆಲ್ಲವೂ ಕೂಡ ಪರಿಶಿಷ್ಟ ಪಂಗಡಗಳ ಏಳಿಗೆಗಾಗಿ ಸಂವಿಧಾನದಲ್ಲಿ ಇರುವಂಥ ಒಂದು ಸಂವಿಧಾನಾತ್ಮಕ ಅವಕಾಶಗಳಾಗಿದೆ. ಪರಿಶಿಷ್ಟ ಪಂಗಡಗಳ ಹಿತದೃಷ್ಟಿಯಿಂದ ಅಥವಾ ಅವರ ಕಲ್ಯಾಣವನ್ನು ಸಾಧಿಸುವ ಒಂದು ದೃಷ್ಟಿಯಿಂದ ಭಾರತ ಸರ್ಕಾರವು ಪರಿಶಿಷ್ಟ ಪಂಗಡಗಳಿಗೆ ಹಲವಾರು ಸಂವಿಧಾನಾತ್ಮಕ ಒಂದಷ್ಟು ಸವಲತ್ತುಗಳನ್ನು ಅಥವಾ ಅವಕಾಶಗಳನ್ನು ನೀಡಿದ್ದು, ಅವುಗಳು ಯಾವುವು ಅನ್ನೋದನ್ನು ಈಗ ನೋಡೋಣ. ಅದರಂತೆ ಮೊದಲನೇದಾಗಿ ಸಂವಿಧಾನದ 15ನೇ ವಿಧಿ. ಈ 15ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ, ಯಾವುದೇ ಜಾತಿ, ಜನಾಂಗ, ಧರ್ಮ, ಪಂಥ, ಪಂಗಡಗಳೆಂಬ ಭೇದವಿಲ್ಲದೆ ಆದಿವಾಸಿಗಳನ್ನು ಒಳಗೊಂಡಂತೆ ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡುವುದು. ಅದೇ ರೀತಿ ಆರ್ಟಿಕಲ್ 16 ಉಪವಿಧಿ 4 ಮತ್ತು 320ನೇ ವಿಧಿ ಉಪವಿಧಿ 4 ವಿಧಿಗಳ ಪ್ರಕಾರ ಉದ್ಯೋಗಗಳಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಸ್ಥಳಾವಕಾಶವನ್ನು ಕಾಯ್ದಿರಿಸಲಾಗಿದೆ. ಪ್ರಸ್ತುತ ಇವರಿಗೆ 3% ರಿಸರ್ವೇಷನ್ನ ಗೌರ್ನಮೆಂಟ್ ಉದ್ಯೋಗಗಳಲ್ಲಿ, ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಿರಿಸಲಾಗಿದೆ. ಅದೇ ರೀತಿ ಆರ್ಟಿಕಲ್ 330, 332 ಮತ್ತು 334ನೇ ವಿಧಿಗಳ ಪ್ರಕಾರ ಶಾಸನ ಸಭೆಗಳಲ್ಲಿ ಆದಿವಾಸಿಗಳಿಗೆ ಕೆಲವು ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. ಉದಾಹರಣೆಗೆ ನಮ್ಮ ಪ್ರಸ್ತುತ ಲೋಕಸಭೆಯಲ್ಲಿ 545 ಸ್ಥಾನಗಳಿವೆಯಲ್ಲ, ಅದರಲ್ಲಿ ಪರಿಶಿಷ್ಟ ಪಂಗಡಗಳಿಗೆ 47 ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಒಟ್ಟು 28 ಸ್ಥಾನಗಳಿವೆ. ಅದರಲ್ಲಿ 2 ಸ್ಥಾನಗಳನ್ನು ಪರಿಶಿಷ್ಟ ಪಂಗಡವರಿಗೆ ಮೀಸಲಿರಿಸಲಾಗಿದೆ. ಅಂಥ 2 ಸ್ಥಾನಗಳು ಯಾವುದಪ್ಪ ಅಂತಂದರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ, ರಾಯಚೂರು ಲೋಕಸಭಾ ಕ್ಷೇತ್ರ. ಇವುಗಳನ್ನು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿರಿಸಲಾಗಿದೆ. ಅದೇ ರೀತಿ 332ನೇ ವಿಧಿ ಪ್ರಕಾರ ರಾಜ್ಯ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ಚುನಾಯಿತ ಸ್ಥಾನಗಳಲ್ಲಿ 15 ಸ್ಥಾನಗಳನ್ನು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿರಿಸಲಾಗಿದೆ. ಉದಾಹರಣೆಗೆ ಬಳ್ಳಾರಿ, ಚಳ್ಳಕೆರೆ, ದೇವದುರ್ಗ, HD ಕೋಟೆ, ಜಗಳೂರು, ಕಂಪ್ಲಿ, ಕೂಡ್ಲಿಗಿ, ಮಾನ್ವಿ, ಮಾಸ್ಕಿ, ಮೊಳಕಾಲ್ಮೂರು, ರಾಯಚೂರು ಗ್ರಾಮಾಂತರ, ಸಂಡೂರು, ಶಾಪುರ, ಸಿರಗುಪ್ಪ, ಯಮಕನಮರಡಿ ಇವೆಲ್ಲವೂ ಕೂಡ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿರಿಸಿದಂಥ ವಿಧಾನಸಭಾ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ 15 ಉಪವಿಧಿ 4 ಮತ್ತು 29 ವಿಧಿಯ 2ನೇ ಉಪವಿಧಿಗಳ ಪ್ರಕಾರ ಆದಿವಾಸಿಗಳ ಶೈಕ್ಷಣಿಕ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯವು ಅವರುಗಳಿಗೆ ಯಾವುದೇ ಅವಕಾಶಗಳನ್ನು ಕಲ್ಪಿಸಬಹುದಾಗಿದೆ.
ಅದೇ ರೀತಿ ಆರ್ಟಿಕಲ್ 19 ಅದರಲ್ಲಿ ಉಪವಿಧಿ 5 ವಿಧಿಯ ಪ್ರಕಾರ ಪರಿಶಿಷ್ಟ ಪಂಗಡದವರಿಗೆ ದೇಶದ ಯಾವುದೇ ಭಾಗದಲ್ಲಿ ಆಸ್ತಿಯನ್ನು ಮಾಡುವ ಹಕ್ಕನ್ನು ಕೂಡ ಈ ವಿಧಿಯಡಿಯಲ್ಲಿ ಒದಗಿಸಿಕೊಡಲಾಗಿದೆ. ಅದೇ ರೀತಿ ಸಂವಿಧಾನದ 275ನೇ ವಿಧಿ ಪ್ರಕಾರ ಕೇಂದ್ರ ಸರ್ಕಾರವು ಭಾರತದ ಸಂಚಿತ ನಿಧಿಯಿಂದ ಪರಿಶಿಷ್ಟ ಪಂಗಡಗಳ ಒಂದು ಅಭಿವೃದ್ಧಿಗಾಗಿ ರಾಜ್ಯಗಳಿಗೆ ಆರ್ಥಿಕ ನೆರವನ್ನು ನೀಡಬಹುದಾಗಿದೆ. ಇನ್ನು 340ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ, ಆದಿವಾಸಿಗಳ ಒಂದು ಹಿತ ಸಂರಕ್ಷಣೆಗೆ ಒಬ್ಬ ಆಯುಕ್ತರನ್ನು ನೇಮಕ ಮಾಡಬೇಕು. ಇನ್ನು ಅದೇ ರೀತಿ ಸಂವಿಧಾನದ 46ನೇ ವಿಧಿ ಪ್ರಕಾರ ನೋಡೋದಾದರೆ, ಪರಿಶಿಷ್ಟ ಪಂಗಡಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಹಿತಾಸಕ್ತಿಗಳನ್ನು ಸಂರಕ್ಷಿಸುವ ಅಂಶಗಳನ್ನು ಈ 46ನೇ ವಿಧಿ ಅನ್ನೋದು ಒಳಗೊಂಡಿದೆ. ಅದೇ ರೀತಿ 164ನೇ ವಿಧಿ ಏನು ಹೇಳುತ್ತೆ ಅಂದರೆ, ಈ ವಿಧಿಯು ಕೆಲ ರಾಜ್ಯಗಳಲ್ಲಿ ವಿಶಿಷ್ಟ ಪಂಗಡಗಳ ಹಿತಾಸಕ್ತಿಗಳನ್ನು ಸಂಪೋಷಿಸುವ ಸಲುವಾಗಿ ಪ್ರತ್ಯೇಕ ಮಂತ್ರಿಗಳನ್ನು ನೇಮಕ ಮಾಡಬೇಕೆಂದು ಆಶಿಸುತ್ತದೆ ಈ ವಿಧಿ. ಅದೇ ರೀತಿ 338ನೇ ವಿಧಿಯನ್ನು ನೋಡೋದಾದರೆ, ಪರಿಶಿಷ್ಟ ಪಂಗಡಗಳ ಒಂದು ಯೋಗಕ್ಷೇಮವನ್ನು ನೋಡಿಕೊಳ್ಳಲು ವಿಶೇಷ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತೇಳಿ ಈ ವಿಧಿಯು ಕೂಡ ಹೇಳುತ್ತೆ. ಇನ್ನು 339ನೇ ವಿಧಿ ಪ್ರಕಾರ ನೋಡೋದಾದರೆ, ಪರಿಶಿಷ್ಟ ಪಂಗಡಗಳ ಮತ್ತು ಪರಿಶಿಷ್ಟ ಪ್ರದೇಶಗಳ ಕಲ್ಯಾಣದ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರದ ನಿಯಂತ್ರಣದ ಸ್ವರೂಪವು ಹೇಗಿರಬೇಕು ಎಂಬುದನ್ನು ಇದು ತಿಳಿಸುತ್ತೆ. 342ನೇ ವಿಧಿ ಏನು ಹೇಳುತ್ತೆ ಅನ್ನೋದಾದರೆ, ಯಾವ ಕ್ರಮಗಳ ಆಧಾರದ ಮೇಲೆ ಹೊಸ ಸಮೂಹಗಳನ್ನು ಸರ್ಕಾರದ ವಿಶೇಷ ಸೌಲಭ್ಯಗಳನ್ನು ಪಡೆಯಲು ಅರ್ಹವಾಗುವಂತೆ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸಬೇಕೆಂಬುದನ್ನು ಇದು ತಿಳಿಸುತ್ತದೆ. ಅಂತಿಮವಾಗಿ ರಾಜ್ಯಪಾಲರ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಈ ಘೋಷಣೆಯನ್ನು ಮಾಡ್ತಾರೆ. ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಯಾವ ಜಾತಿಗಳು ಸೇರಿವೆ ಎಂಬುದನ್ನು ರಾಷ್ಟ್ರಪತಿಗಳು ಅಂತಿಮವಾಗಿ ಘೋಷಣೆಯನ್ನು ಹೊರಡಿಸ್ತಾರೆ. ಇದಿಷ್ಟು ಸಂವಿಧಾನಾತ್ಮಕ ಕ್ರಮಗಳು. ಇನ್ನು ಪರಿಶಿಷ್ಟ ಪಂಗಡಗಳ ಏಳಿಗೆಗೆ ಇರುವಂತಹ ಕಲ್ಯಾಣಾತ್ಮಕ ಕ್ರಮಗಳು ಯಾವುವು ಅನ್ನೋದನ್ನು ಈಗ ನಾವು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಎಕನಾಮಿಕ್ ಫೆಸಿಲಿಟೀಸ್ ಆ್ಯಂಡ್ ಸ್ಕೀಮ್ಸ್ 5 ಇಯರ್ಸ್ ಪ್ಲಾನ್ಸ್ ಬರುತ್ತೆ. ಆರ್ಥಿಕ ಸೌಲಭ್ಯಗಳು ಮತ್ತು ಯೋಜನೆಗಳು. ಆದಿವಾಸಿಗಳು ದೇಶದ ಇತರ ಜನಸಮುದಾಯಕ್ಕಿಂತಲೂ ಆರ್ಥಿಕವಾಗಿ ಬಹಳ ಕೀಳು ಮಟ್ಟದಲ್ಲಿದ್ದು ಅವರ ಆರ್ಥಿಕ ಸ್ತರವನ್ನು ಹೆಚ್ಚಿಸುವ ಸಲುವಾಗಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಯಿತು. ಅದರಂತೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಪಂಚವಾರ್ಷಿಕ ಯೋಜನೆಗಳಲ್ಲಿ ಅನುಕ್ರಮವಾಗಿ 25 ಕೋಟಿ, 50 ಕೋಟಿ ಮತ್ತು 65 ಕೋಟಿಗಳನ್ನು ಮೀಸಲಿರಿಸಿ ಭಾರತೀಯ ಸರ್ಕಾರವು 5ನೆಯ ಯೋಜನೆಯಲ್ಲಿ ಆದಿವಾಸಿಗಳ ಸಮಗ್ರ ಅಭಿವೃದ್ಧಿ ಯೋಜನೆಗಳನ್ನು ಆರಂಭಿಸಿ ಅದಕ್ಕಾಗಿ 975 ಕೋಟಿಗಳಷ್ಟು ಬೃಹತ್ ಮೊತ್ತದ ಹಣವನ್ನು ಖರ್ಚು ಮಾಡಲು ಯೋಜಿಸಿತು. ಆದಿವಾಸಿಗಳು ಅಧಿಕ ಸಂಖ್ಯೆಯಲ್ಲಿ ನೆಲೆ ನಿಂತಿರುವ ರಾಜ್ಯಗಳಲ್ಲಿ ಲ್ಯಾಂಪ್ಸ್, ಲಾರ್ಜ್ ಸೈಡ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಇವುಗಳನ್ನು ಆರಂಭಿಸಿ ಇವುಗಳ ಮುಖಾಂತರ ಆದಿವಾಸಿಗಳಿಗೆ ಸುಧಾರಿತ ಬೀಜ, ಆಧುನಿಕ ಉಪಕರಣಗಳು, ಕೃತಕ ಗೊಬ್ಬರ, ಕ್ರಿಮಿನಾಶಕ, ಔಷಧಿ ಹಾಗೂ ಆಪತ್ಕಾಲದಲ್ಲಿ ಆಹಾರ ಧಾನ್ಯ ಮುಂತಾದವುಗಳನ್ನು ಒದಗಿಸಲಾಯಿತು. ತೃತೀಯವಾಗಿ, ಆದಿವಾಸಿಗಳು ಅನುಸರಿಸುತ್ತಾ ಬಂದಿದ್ದ ಸ್ಥಳ ಬದಲಿಕೆಯ ಬೇಸಾಯ ಪದ್ಧತಿಯನ್ನು ಕೈಬಿಟ್ಟು ಒಂದೆಡೆ ನೆಲೆ ನಿಂತು ಸುಧಾರಿತ ಹಾಗೂ ಸ್ಥಿರ ಜೀವನವನ್ನು ನಡೆಸಲು ಅನುವಾಗುವಂತೆ ಆಧುನಿಕ ವ್ಯವಸಾಯ ಕ್ರಮವನ್ನು ಅನುಸರಿಸುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ. ಅಲ್ಲದೆ ಗಣಿ ಕೆಲಸಗಾರರ ಮತ್ತು ಚಹಾ ತೋಟಗಳ ಕಾರ್ಮಿಕರ ಹಿತರಕ್ಷಣೆಯನ್ನು ಕೂಡ ಮಾಡ್ತಾ ಇದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ, ಸಂತಾಲರು,
ಮಧ್ಯಪ್ರದೇಶದ ಗೊಂಡರು ಹಾಗೂ ಒರಿಸ್ಸಾದ ಕೆಲವು ಪರಿಶಿಷ್ಟ ಪಂಗಡಗಳು ಕಲ್ಲಿದ್ದಲು ಮತ್ತು ಕಬ್ಬಿಣ ಗಣಿಗಳಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ದುಡಿತಾ ಇದ್ದಾರೆ. ಇಂತಹ ಕಾರ್ಮಿಕರ ರಕ್ಷಣೆಗೆ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಜೊತೆಗೆ ಗೃಹ ಕೈಗಾರಿಕೆಗಳಿಗೆ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಅರಣ್ಯದಲ್ಲಿ ದೊರೆಯುವ ವಸ್ತುಗಳಿಗೆ ಪೂರಕವಾಗಿರುವಂತೆ ಹೊಸ ಕೈಗಾರಿಕೆಗಳನ್ನು ತೆರೆಯಲು ಹಾಗೂ ಇದ್ದವುಗಳನ್ನು ಮುಂದುವರಿಸಲು ಪ್ರೋತ್ಸಾಹವನ್ನು ಕೂಡ ಮಾಡಲಾಗ್ತಾ ಇದೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ರೇಷ್ಮೆ ವ್ಯವಸಾಯಕ್ಕೆ ಪ್ರೋತ್ಸಾಹವನ್ನು ನೀಡಲಾಗ್ತಿದೆ. ಬಿಹಾರ, ಗುಜರಾತ್, ಮಧ್ಯಪ್ರದೇಶ್, ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹರಗು ಉದ್ಯಮಕ್ಕೆ ತೊಡಗುವಂತೆ ಆದಿವಾಸಿಗಳಿಗೆ ಪ್ರೇರಣೆಯನ್ನು ನೀಡಲಾಗ್ತಿದೆ. ಬಿಹಾರ ಸರ್ಕಾರವು ಕರಕುಶಲತೆ ಮತ್ತು ಕೈಗಾರಿಕೆಗಳಲ್ಲಿ ಅಲ್ಲಿನ ಆದಿವಾಸಿ ಸ್ತ್ರೀಯರಿಗೆ ತರಬೇತಿ ನೀಡಲು ಸ್ತ್ರೀಯರ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದೆ. ಜೊತೆಗೆ ಕೃಷಿ ಉದ್ಯಮದಲ್ಲಿ ಸ್ಥಿರತೆ ತರಲು ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. ಆದಿವಾಸಿಗಳು ತಮ್ಮ ಸ್ಥಳ ಬದಲಿಕೆಯ ವ್ಯವಸಾಯ ಕ್ರಮವನ್ನು ಅಂದರೆ ಶಿಫ್ಟಿಂಗ್ ಕಲ್ಟಿವೇಷನನ್ನು ಕೈಬಿಟ್ಟು ಸ್ಥಿರ ಜೀವನವನ್ನು ನಡೆಸಲು ಪ್ರೋತ್ಸಾಹ ನೀಡಲಾಗುತ್ತಿದೆ. ಅಸ್ಸಾಂ, ಬಿಹಾರ್, ಮಧ್ಯಪ್ರದೇಶ್, ಒರಿಸ್ಸಾ ಹಾಗೂ ತ್ರಿಪುರಗಳಲ್ಲಿ ಅಂತಹ ಸಹಸ್ರಾರು ಆದಿವಾಸಿಗಳನ್ನು ಶಾಶ್ವತವಾಗಿ ನೆಲೆಗೊಳಿಸಲಾಗಿದೆ. ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರು ಮತ್ತು ತಮಿಳುನಾಡಿನ ನೀಲಗಿರಿಯ ತೊಡವರು ಅವರನ್ನು ನಾವು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದಾಗಿದೆ. ಅದೇ ರೀತಿ ಆದಿವಾಸಿಗಳ ಕಲ್ಯಾಣಕ್ಕಾಗಿ ಶೈಕ್ಷಣಿಕ ಸೌಲಭ್ಯವನ್ನು ಕೂಡ ಕಲ್ಪಿಸಿಕೊಡಲಾಗ್ತಾ ಇದೆ. ಎಜುಕೇಷನಲ್ ಫೆಸಿಲಿಟೀಸ್. ಪರಿಶಿಷ್ಟ ಪಂಗಡಗಳ ಒಂದು ಶೈಕ್ಷಣಿಕ ಅಭಿವೃದ್ಧಿಯ ಬಗ್ಗೆ ಭಾರತ ಸರ್ಕಾರ ಗಮನ ಹರಿಸಿದ್ದು, ಮೊದಲ ಯೋಜನೆಯಲ್ಲಿಯೇ ಸುಮಾರು 4,000 ಶಾಲೆಗಳನ್ನು ಪರಿಶಿಷ್ಟ ಪ್ರದೇಶಗಳಲ್ಲಿ ತೆರೆಯಲಾಗಿತ್ತು. ಆದಿವಾಸಿ ಪ್ರದೇಶಗಳಲ್ಲಿ ಮೇಲಿಂದ ಮೇಲೆ ಶಾಲೆಗಳನ್ನು ನಿರ್ಮಿಸಲಾಗ್ತಿದೆ. ಅಲ್ಲದೆ ಎಲ್ಲ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಉಚಿತ ಪಠ್ಯಪುಸ್ತಕಗಳನ್ನು, ಮಧ್ಯಾಹ್ನದ ಊಟ, ವಿದ್ಯಾರ್ಥಿ ವೇತನ, ಉಚಿತ ವಿದ್ಯಾರ್ಥಿ ನಿಲಯ ಮುಂತಾದ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗ್ತಿದೆ. ಅಲ್ಲದೆ ಉನ್ನತ ಶಿಕ್ಷಣದಲ್ಲಿ ಇವರಿಗಾಗಿ 20% ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ. ಕೇಂದ್ರ ಸರ್ಕಾರವಂತೂ ಶಿಕ್ಷಣದ ಪ್ರೋತ್ಸಾಹಕ್ಕಾಗಿ ನೀಡುವ ಒಟ್ಟು ಆರ್ಥಿಕ ಸಹಾಯದಲ್ಲಿ ಸರಿಸುಮಾರು 17.5 ಭಾಗವನ್ನು ಆದಿವಾಸಿಗಳಿಗಾಗಿಯೇ ಮೀಸಲಿರಿಸಲಾಗಿದೆ. ಜೊತೆಗೆ ಆದಿವಾಸಿ ಮಕ್ಕಳಿಗೆ ಮೂಲ ಶಿಕ್ಷಣವನ್ನು ಹಾಗೂ ವೃತ್ತಿ ಶಿಕ್ಷಣವನ್ನು ನೀಡುವ ದೃಷ್ಟಿಯಿಂದ ಆಶ್ರಮ ಮಾದರಿಯ ಶಾಲೆಗಳನ್ನು ತೆರೆಯಲಾಗ್ತಿದ್ದು, ಈ ಶಾಲೆಗಳಲ್ಲಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಜೇನು ಸಾಕಾಣಿಕೆ, ಗೃಹ ಕೈಗಾರಿಕೆ ಮುಂತಾದವುಗಳ ಬಗ್ಗೆ ಶಿಕ್ಷಣವನ್ನು ಕೂಡ ನೀಡಲಾಗ್ತಾ ಇದೆ. ಜೊತೆಗೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿಯೂ ಕೂಡ ಆದಿವಾಸಿಗಳು ಹಿಂದುಳಿಯದಂತೆ ಮಾಡಲು ಅವರಿಗೆ ವಿಶೇಷವಾದಂಥ ಉತ್ತೇಜನವನ್ನು ನೀಡಲಾಗ್ತಿದೆ. ಇದಕ್ಕಾಗಿಯೇ ಅವರಿಗೆ IAS ಮತ್ತು IPS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ. ಹೀಗೆ ಅವರ ಶೈಕ್ಷಣಿಕ ಪ್ರಗತಿ ಸಾಧ್ಯವಾಗುವುದಾದರೆ ತನ್ಮೂಲಕ ಅವರ ಬಹುತೇಕ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಪರಿಹರಿಸಬಹುದೆಂದು ಆಶಿಸಿರುವ ಕೇಂದ್ರ ಸರ್ಕಾರವು ಅವರ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ. ಅದೇ ರೀತಿ ಆದಿವಾಸಿಗಳ ಉನ್ನತಿಗಾಗಿ ಇರುವಂಥ ಕಲ್ಯಾಣ ಕ್ರಮಗಳಲ್ಲಿ ಮತ್ತೊಂದು ಪ್ರಮುಖ ಅಂಶ ಯಾವುದಪ್ಪ ಅಂತಂದರೆ ಹೆಲ್ತ್ ಫೆಸಿಲಿಟೀಸ್, ಆರೋಗ್ಯ ಸೌಲಭ್ಯಗಳು. ಆದಿವಾಸಿಗಳ ಪ್ರದೇಶಗಳಲ್ಲಿ ಆರೋಗ್ಯ ಸುಧಾರಣೆಗಾಗಿ ಅವರು ವಾಸಿಸುವ ಪ್ರದೇಶಗಳಲ್ಲಿ ಆಸ್ಪತ್ರೆಗಳನ್ನು ಸ್ಥಾಪಿಸುವಂಥ ಒಂದು ಪ್ರಯತ್ನವನ್ನು ಇವತ್ತು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಸಂಚಾರಿ ಆಸ್ಪತ್ರೆಗಳು ಕೂಡ ಸ್ಥಾಪಿಸಲ್ಪಟ್ಟು ಇವುಗಳ ಮೂಲಕ ಅವರಿಗೆ ಉಚಿತ ವೈದ್ಯಕೀಯ ಸವಲತ್ತುಗಳನ್ನು ಒದಗಿಸಲಾಗ್ತಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಆಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಆದಿವಾಸಿಗಳನ್ನು ಪ್ರೋತ್ಸಾಹಿಸಲು ಬೀದಿ ನಾಟಕಗಳನ್ನು, ಪ್ರದರ್ಶನಗಳನ್ನು ಸಹ ಏರ್ಪಾಟು ಮಾಡಲಾಗ್ತಿದೆ. ಇದರಿಂದಾಗಿ ದೆವ್ವ ಭೂತಗಳಲ್ಲಿನ ಆದಿವಾಸಿಗಳ ಒಂದು ಮೂಢನಂಬಿಕೆಗಳು ಶಿಥಿಲವಾಗಿ ತೊಡಗ್ತಾ ಇದ್ದಾವೆ.
ನಾಗರಿಕ ವೈದ್ಯ ವಿಧಾನ, ವೈದ್ಯರು ಮತ್ತು ಔಷಧಿಗಳ ಬಗ್ಗೆ ಅವರಿಗಿದ್ದ ಸಂಶಯವೂ ಕೂಡ ಮಾಯ ಆಗ್ತಾ ಇದೆ. ಇನ್ನು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸಹಾಯವಾಗುವಂತೆ ಆದಿವಾಸಿಗಳಲ್ಲಿ ಶುಚಿತ್ವ ಮತ್ತು ನೈರ್ಮಲ್ಯದ ಬಗ್ಗೆ ಕ್ರಮೇಣ ಅರಿವು ಮೂಡಿಸಲಾಗ್ತಿದೆ. ಶುದ್ಧ ಕುಡಿಯುವ ನೀರಿನ ಸೌಕರ್ಯವಿಲ್ಲದೆ ಇರುವುದರಿಂದ ಅವರು ಕೆರೆ, ಕುಂಟೆ, ಹೊಂಡಗಳಲ್ಲಿನ ಅಶುದ್ಧ ನೀರನ್ನು ಬಳಸುತ್ತಿದ್ದು, ಇದರ ಪರಿಣಾಮವಾಗಿ ಹಲವು ಅಂಟು ಜಾಡ್ಯಗಳು ತಲೆ ಎತ್ತಿದ್ದವು. ಆದರೆ ಇಂದು ಸರ್ಕಾರವು ಆದಿವಾಸಿ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುತ್ತಿರುವುದರಿಂದ ಅಥವಾ ಅಲ್ಲಿ ಕೊಳವೆ ಬಾವಿಗಳನ್ನು ನಿರ್ಮಾಣ ಮಾಡುತ್ತಿರುವುದರಿಂದ ಈ ನೀರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು, ಅದರ ತೀವ್ರತೆಯನ್ನು ಕಡಿಮೆ ಮಾಡಲಾಗ್ತಾ ಇದೆ. ಅದೇ ರೀತಿ ವೆಲ್ಫೇರ್ ಮೆಜರ್ಗಳಲ್ಲಿ ಬರುವಂಥ ಮತ್ತೊಂದು ಪ್ರಮುಖ ಅಂಶ ಏನಪ್ಪ ಅಂದರೆ ರಿಸರ್ಚ್ ವರ್ಕ್, ಸಂಶೋಧನಾ ಕಾರ್ಯ. ಭಾರತ ಸರ್ಕಾರವು ಪರಿಶಿಷ್ಟ ಪಂಗಡಗಳ ಒಂದು ಸಂಸ್ಕೃತಿ, ಜೀವನ ವಿಧಾನ, ಅವರ ಸಮಸ್ಯೆಗಳು ಮುಂತಾದವುಗಳ ಪರಿಹಾರೋಪಾಯಗಳನ್ನು ಅಧ್ಯಯನ ಮಾಡಲು ಇವತ್ತು ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸಲಾಗ್ತಿದೆ. ಅದರಲ್ಲಿ ಭಾರತದ ಮನುಕುಲ ಸಮೀಕ್ಷೆ, ಎಥ್ನೋಗ್ರಫಿಕ್ ಸರ್ವೆ ಆಫ್ ಇಂಡಿಯಾ ಎಂಬುದು ಗಿರಿಜನರ ಅಥವಾ ಆದಿವಾಸಿಗಳ ಏಳಿಗೆಗಾಗಿಯೇ ಸ್ಥಾಪಿತವಾದಂಥ ಒಂದು ಪ್ರಮುಖ ಸಂಸ್ಥೆಯಾಗಿದ್ದು, ಇದು ಪ್ರಮುಖ ಮಹತ್ವವನ್ನು ಪಡೆದುಕೊಂಡಿದೆ. ಅಲ್ಲದೆ ಚೆನ್ನೈ, ಮುಂಬೈ, ಲಕ್ನೋ ಮತ್ತು ದೆಹಲಿ ವಿಶ್ವವಿದ್ಯಾಲಯಗಳಲ್ಲಿ ಹಲವಾರು ಮಾನವಶಾಸ್ತ್ರೀಯ ಅಧ್ಯಯನಗಳು ಮತ್ತು ಸಂಶೋಧನೆಗಳು ಈ ವಿಚಾರವಾಗಿ ನಡೆದಿವೆ. ಮುಂಬೈ ಮಾನವಶಾಸ್ತ್ರ ಸಮಾಜ, ಆಂಥ್ರೋಪಾಲಜಿಕಲ್ ಸೊಸೈಟಿ ಆಫ್ ಮುಂಬೈ ಎಂಬ ಸಂಸ್ಥೆಯು ಮಹಾರಾಷ್ಟ್ರದ ಆದಿವಾಸಿಗಳ ಅಧ್ಯಯನದ ಕಾರ್ಯವನ್ನು ನಡೆಸ್ತಾ ಇದೆ. ಇನ್ನು ಆದಿವಾಸಿಗಳ ಕಲ್ಯಾಣದಲ್ಲಿ NGOಗಳ ಪಾತ್ರ, ರೋಲ್ ಆಫ್ NGOs, ನಾನ್ ಗವರ್ನಮೆಂಟ್ ಆರ್ಗನೈಜೇಷನ್, ಸ್ವಯಂ ಸೇವಾ ಸಂಸ್ಥೆಗಳು, ಆದಿವಾಸಿಗಳ ಕಲ್ಯಾಣದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ. ಈ ಆದಿವಾಸಿಗಳ ಕಲ್ಯಾಣವನ್ನು ಸಾಧಿಸಿ ಭಾರತದ ಸಾಂಸ್ಕೃತಿಕ ಪ್ರವಾಹದಲ್ಲಿ ಅವರುಗಳೂ ಸಹ ಉಳಿದವರೊಂದಿಗೆ ಒಂದಾಗಿ ಸೇರಿ ಹೋಗುವಂಥ ರಾಷ್ಟ್ರೀಯ ಕಾರ್ಯದಲ್ಲಿ ಕೇವಲ ಸರ್ಕಾರ ಮತ್ತು ಸರ್ಕಾರಿ ಸಂಸ್ಥೆಗಳು ಮಾತ್ರ ತೊಡಗಬೇಕಂತ ಏನೂ ಇಲ್ಲ. ಸೇವಾ ಮನೋಭಾವದ ಹಾಗೂ ರಾಷ್ಟ್ರೀಯ ದೃಷ್ಟಿಕೋನವುಳ್ಳ ವ್ಯಕ್ತಿಗಳು, ಖಾಸಗಿ ಸಂಘಟನೆಗಳು ಈ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ಮಾಡಲು ಸಾಧ್ಯ ಎನ್ನಬಹುದು. ಈ ನಿಟ್ಟಿನಲ್ಲಿ ಟಕ್ಕರ್ ಬಾಪಾ ಆಗಿರ್ಬೋದು, ಶ್ರೀ ಬಾಳಾ ಸಾಹೇಬ್ ದೇಶಪಾಂಡೆ ಆಗಿರ್ಬೋದು, ಇವರು 1952ರಲ್ಲಿ ಮಧ್ಯಪ್ರದೇಶದ ಜಶ್ಪುರದಲ್ಲಿ ಸ್ಥಾಪಿಸಿದ ವನವಾಸಿ ಕಲ್ಯಾಣ ಆಶ್ರಮ ನಾವಿಲ್ಲಿ ಉದಾಹರಿಸಬಹುದು. ಆದಿವಾಸಿಗಳನ್ನು ಮುನ್ನಡೆಸಲಿಕ್ಕಾಗಿ ಈ ಆಶ್ರಮವು ಕೈಗೆತ್ತಿಕೊಂಡಿರುವಂಥ ಕಾರ್ಯಕ್ರಮಗಳು ಎಂಥವರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸೋಲಿಗರ ಕಲ್ಯಾಣಕ್ಕಾಗಿ ಡಾಕ್ಟರ್ ಸುದರ್ಶನ್ ಎಂಬುವರು ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರವನ್ನು ಸ್ಥಾಪನೆ ಮಾಡುವ ಮೂಲಕ ಇಲ್ಲಿ ಆದಿವಾಸಿಗಳ ಕಲ್ಯಾಣಕ್ಕಾಗಿ ಅವರು ದುಡಿತಾ ಇದ್ದಾರೆ. ಜೊತೆಗೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯೂ ಕೂಡ ಆದಿವಾಸಿಗಳ ಒಂದು ಕಲ್ಯಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಅಲ್ಲದೆ ಟ್ರೈಬಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂಡರ್ಟೇಕನ್ ಬೈ ಇಂಡಿಪೆಂಡೆಂಟ್ ಇಂಡಿಯನ್ ಗವರ್ನಮೆಂಟ್, ಸ್ವತಂತ್ರ ಭಾರತ ಸರ್ಕಾರವು ಕೈಗೊಂಡಂಥ ಆದಿವಾಸಿ ಕಲ್ಯಾಣ ಕಾರ್ಯಕ್ರಮಗಳು ಯಾವುವು ಅನ್ನೋದನ್ನು ನಾವೀಗ ನೋಡೋಣ. ಬ್ರಿಟಿಷರ ಆಳ್ವಿಕೆಯ ಕಾಲದಿಂದಲೂ ಸಹ ಆದಿವಾಸಿಗಳ ಸಮಸ್ಯೆಗಳ ಪರಿಹಾರ ಹಾಗೂ ಆದಿವಾಸಿ ಕಲ್ಯಾಣ ವಿಷಯಗಳ ಕುರಿತಾಗಿ ಬೆಳೆದು ಬಂದ ಚಿಂತನೆಗೆ ಸಂಬಂಧಿಸಿದಂತೆ ಅವುಗಳನ್ನು 3 ಮುಖ್ಯ ದೃಷ್ಟಿಕೋನಗಳಲ್ಲಿ ನಾವು ಅಧ್ಯಯನಿಸ್ಬೋದು. ಮೊದಲನೇದಾಗಿ ಪ್ರತ್ಯೇಕತೆಯ ನೀತಿ, ಪಾಲಿಸಿ ಆಫ್ ಐಸೋಲೇಷನ್, ಸ್ವಾಂಗೀಕರಣದ ನೀತಿ, ಪಾಲಿಸಿ ಆಫ್ ಅಸಿಮಿಲೇಷನ್.
ಏಕೀಕರಣದ ಅಥವಾ ಪುನರ್ವಸತೀಕರಣದ ನೀತಿ, ಪಾಲಿಸಿ ಆಫ್ ಇಂಟಿಗ್ರೇಷನ್ ಆರ್ ರಿಹಬಿಲಿಟೇಷನ್. ಈಗ ಪ್ರತ್ಯೇಕತೆ ನೀತಿ ನೋಡೋಣ. ಆದಿವಾಸಿಗಳ ಶೋಷಣೆಯಾಗದಂತೆ ಹಾಗೂ ಅವರ ಸಂಸ್ಕೃತಿಯ ಮೇಲೆ ದಾಳಿಯಾಗದಂತೆ ಅವರನ್ನು ಉಳಿದ ಜನಸಮುದಾಯದಿಂದ ಪ್ರತ್ಯೇಕಿಸುವುದನ್ನು ಪ್ರತ್ಯೇಕತೆಯ ನೀತಿ ಅಂತೇಳಿ ನಾವು ಕರಿತೀವಿ. ಅದೇ ರೀತಿ ಪಾಲಿಸಿ ಆಫ್ ಅಸಿಮಿಲೇಷನ್, ಸ್ವಾಂಗೀಕರಣದ ನೀತಿ, ದೇಶದ ಪ್ರಮುಖ ಸಾಂಸ್ಕೃತಿಕ ಪ್ರವಾಹದೊಂದಿಗೆ ಆದಿವಾಸಿಗಳು ಸಂಪೂರ್ಣವಾಗಿ ಸಮರಗೊಂಡು ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತೆ ಮಾಡುವುದು. ಅದೇ ರೀತಿ ಏಕೀಕರಣದ ಅಥವಾ ಪುನರ್ವಸತೀಕರಣದ ನೀತಿ, ಪಾಲಿಸಿ ಆಫ್ ಇಂಟಿಗ್ರೇಷನ್ ಆರ್ ರಿಹಬಿಲಿಟೇಷನ್, ಆದಿವಾಸಿಗಳ ಅಸ್ತಿತ್ವವನ್ನು ಉಳಿಸುವುದರೊಂದಿಗೆ ಆಧುನಿಕ ಜೀವನದ ಸೌಲಭ್ಯಗಳನ್ನು ಒದಗಿಸಿ ಅವರ ಸ್ವ ಇಚ್ಛೆಯಂತೆ ಪರಿವರ್ತನೆಗೊಂಡು ಸುಧಾರಣೆಗೆ ಒಳಪಡಿಸಲು ಅವರಿಗೆ ಅವಕಾಶವನ್ನು ಕಲ್ಪಿಸುವುದು. ಇನ್ನು ಈ ಏಕೀಕರಣ ನೀತಿಗೆ ಸಂಬಂಧಿಸಿದಂತೆ ಆದಿವಾಸಿ ಪಂಚಶೀಲಗಳ ತತ್ವಗಳಿವೆ, ಅವುಗಳನ್ನು ನೋಡೋಣ. ಇವುಗಳನ್ನು ಅಂದರೆ ಆದಿವಾಸಿ ಪಂಚಶೀಲವನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆದಿವಾಸಿಗಳ ಒಂದು ಪುನರ್ವಸತೀಕರಣಕ್ಕಾಗಿ ಸಂಬಂಧಿಸಿದಂತೆ ಆದಿವಾಸಿ ಪಂಚಶೀಲ ಎಂಬ 5 ತತ್ವಗಳನ್ನು ಅವರು ಪ್ರತಿಪಾದಿಸಿದ್ದಾರೆ. ಅದರಲ್ಲಿ ಮೊದಲನೇದು ನೋಡೋದಾದರೆ ಆದಿವಾಸಿಗಳ ಜೀವನ ವಿಧಾನದ ಮೇಲೆ ಏನನ್ನೂ ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಏರಬಾರದು, ಬದಲಿಗೆ ಅವರ ಪದ್ಧತಿಯ ಮೂಲಕವೇ ಅವರನ್ನು ಮೇಲೆತ್ತುವ ಪ್ರಯತ್ನವನ್ನು ನಡೆಸುವುದು ಸೂಕ್ತವಾದಂಥದ್ದು. ಅಲ್ಲದೆ ಆದಿವಾಸಿಗಳ ಕಲೆ ಸಂಸ್ಕೃತಿಯ ಅಭಿವೃದ್ಧಿಗೆ ನಮ್ಮಿಂದ ಸಾಧ್ಯವಾದ ಎಲ್ಲ ಪ್ರೋತ್ಸಾಹ ಮತ್ತು ನೆರವನ್ನು ನೀಡಬೇಕಾಗುತ್ತೆ. ಇನ್ನು ಎರಡನೇದಾಗಿ ಆದಿವಾಸಿಗಳು ನೆಲೆಸಿರುವಂಥ ಪ್ರದೇಶಗಳ ಮೇಲೆ ಮತ್ತು ಅರಣ್ಯಗಳ ಮೇಲೆ ಅವರು ಹೊಂದಿರುವ ಹಕ್ಕನ್ನು ಗೌರವಿಸುವುದು. ಇನ್ನು ಮೂರನೇದಾಗಿ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ನೇರವಾಗಿ ಭಾಗವಹಿಸಲು ಸಾಧ್ಯವಾಗುವಂತೆ ಆದಿವಾಸಿಗಳಿಗೆ ಶಿಕ್ಷಣವನ್ನು ನೀಡುವುದು. ಅದೇ ರೀತಿ ಆದಿವಾಸಿಗಳಿಗೆ ಸೂಕ್ತ ತರಬೇತಿ ನೀಡಲು ಹೊರಗಡೆಯ ಸಿಬ್ಬಂದಿ ವರ್ಗದವರು ಮಹತ್ವ ಪಾತ್ರವನ್ನು ನಿರ್ವಹಿಸಬೇಕು. ಇನ್ನು ನಾಲ್ಕನೆಯದಾಗಿ ಆದಿವಾಸಿ ಪ್ರದೇಶಗಳಲ್ಲಿ ಒಂದೇ ಬಾರಿಗೆ ಹಲವಾರು ಕಾರ್ಯಯೋಜನೆಗಳನ್ನು ಹಾಕಿಕೊಳ್ಳಕೂಡದು. ಮೇಲಾಗಿ ನಮ್ಮ ಕಾರ್ಯಯೋಜನೆಗಳು ಅವರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಸ್ಥೆಗಳೊಂದಿಗೆ ಸ್ಪರ್ಧಿಸುವ ರೀತಿಯಲ್ಲಿರುವುದು ಸಹ ಸರಿಯಲ್ಲ. ಇನ್ನು ಐದನೇದಾಗಿ ಆದಿವಾಸಿಗಳ ಕಲ್ಯಾಣ ಕಾರ್ಯದ ಸಾಧನೆಯನ್ನು ಅವರಲ್ಲಿ ಸಾಧಿತವಾದ ಪ್ರಗತಿಯ ಮೂಲಕ ಅಳೆಯಬೇಕೇ ವಿನಃ ಕೇವಲ ಅಂಕಿ ಅಂಶಗಳ ಮೂಲಕವಾಗಲಿ ಅಥವಾ ಅವರಿಗಾಗಿ ಖರ್ಚು ಮಾಡಿರುವ ಹಣದ ಮೊತ್ತದ ಮೂಲಕವಾಗಿ ಅಲ್ಲ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ತರಗತಿಯಲ್ಲಿ ಪರಿಶಿಷ್ಟ ಪಂಗಡಿಗಳ ಏಳಿಗೆಯಲ್ಲಿ ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಪಾತ್ರವನ್ನು ನಾವು ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.